ಶಿವಮೊಗ್ಗದ ಇಂದಿರಾ ಕಿಚನ್ಗೂ ಕೂಡ ಗ್ರಹಣ. ಸಿಲಿಂಡರ್ ಸಪ್ಲೈ ಆಗದೆ ಬಾಗಿಲು ಬಂದ್ ಆಗಿದೆ. ಇಂದಿರಾ ಕ್ಯಾಂಟೀನ್ ಇಲ್ಲಿಂದಾನೇ ಊಟವನ್ನ ಸಪ್ಲೈ ಮಾಡಲಾಗ್ತಿತ್ತು ಇಂದಿರಾ ಕ್ಯಾಂಟೀನ್ಗಳಿಗೆ. ಬೆಳಗ್ಗೆಯ ತಿಂಡಿ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಮಧ್ಯಾಹ್ನ ಊಟ, ರಾತ್ರಿಯ ಊಟ ಇಲ್ಲವೇ ಇಲ್ಲ. ಶಿವಮೊಗ್ಗದ ಮಲ್ಲಿಗೇನಹಳ್ಳಿಯಲ್ಲಿರುವಂತಹ ಇಂದಿರಾ ಕಿಚನ್ ನಲ್ಲಿ ಕೇವಲ ಬೆಳಗ್ಗೆ ಮಾತ್ರ ತಿಂಡಿ ಸಿಗುತ್ತೆ. ಮಧ್ಯಾಹ್ನ ಹಾಗೆ ರಾತ್ರಿಯ ಊಟ ಸಿಗಲ್ಲ. ಒಂದು ಕಡೆ ಈಗಾಗಲೇ ಯುದ್ಧದ ಎಫೆಕ್ಟ್ ನಿಂದ ಕೇವಲ ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, ಹೋಟೆಲ್ ಆಗಿರ್ಬೋದು, ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅದರ ಜೊತೆಗೆ ಮೊಟ್ಟೆ ರಫ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲಾ ಕಡೆ ಕೂಡ ಅಭಾವ ತಲೆದೂರಿರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ತರಹದ ಡೌಟ್ ಇಲ್ಲ. ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೇವಲ ನಮಗೆ ಅನ್ನ ಸಾಂಬಾರನ್ನ ಮಾತ್ರ ಕೊಡ್ತಿದ್ದಾರೆ, ಕಷ್ಟ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ ಮೊಟ್ಟೆ ವ್ಯಾಪಾರಸ್ಥರು ಕೂಡ ಮೊಟ್ಟೆ ಸರಿಯಾದ ರೀತಿಯಲ್ಲಿ ರಫ್ತು ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದರ ಸಂಕಷ್ಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ. ಶಿವಮೊಗ್ಗದ ಇಂದಿರಾ ಕಿಚನ್ಗೂ ಕೂಡ ಗ್ರಹಣ. ಸಿಲಿಂಡರ್ ಸಪ್ಲೈ ಆಗದೆ ಬಾಗಿಲು ಬಂದ್ ಆಗಿದೆ. ಇಂದಿರಾ ಕ್ಯಾಂಟೀನ್ ಇಲ್ಲಿಂದಾನೇ ಊಟವನ್ನ ಸಪ್ಲೈ ಮಾಡಲಾಗ್ತಿತ್ತು ಇಂದಿರಾ ಕ್ಯಾಂಟೀನ್ಗಳಿಗೆ. ಬೆಳಗ್ಗೆಯ ತಿಂಡಿ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಮಧ್ಯಾಹ್ನ ಊಟ, ರಾತ್ರಿಯ ಊಟ ಇಲ್ಲವೇ ಇಲ್ಲ. ಶಿವಮೊಗ್ಗದ ಮಲ್ಲಿಗೇನಹಳ್ಳಿಯಲ್ಲಿರುವಂತಹ ಇಂದಿರಾ ಕಿಚನ್ ನಲ್ಲಿ ಕೇವಲ ಬೆಳಗ್ಗೆ ಮಾತ್ರ ತಿಂಡಿ ಸಿಗುತ್ತೆ. ಮಧ್ಯಾಹ್ನ ಹಾಗೆ ರಾತ್ರಿಯ ಊಟ ಸಿಗಲ್ಲ. ಒಂದು ಕಡೆ ಈಗಾಗಲೇ ಯುದ್ಧದ ಎಫೆಕ್ಟ್ ನಿಂದ ಕೇವಲ ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, ಹೋಟೆಲ್ ಆಗಿರ್ಬೋದು, ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅದರ ಜೊತೆಗೆ ಮೊಟ್ಟೆ ರಫ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲಾ ಕಡೆ ಕೂಡ ಅಭಾವ ತಲೆದೂರಿರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ತರಹದ ಡೌಟ್ ಇಲ್ಲ. ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೇವಲ ನಮಗೆ ಅನ್ನ ಸಾಂಬಾರನ್ನ ಮಾತ್ರ ಕೊಡ್ತಿದ್ದಾರೆ, ಕಷ್ಟ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ ಮೊಟ್ಟೆ ವ್ಯಾಪಾರಸ್ಥರು ಕೂಡ ಮೊಟ್ಟೆ ಸರಿಯಾದ ರೀತಿಯಲ್ಲಿ ರಫ್ತು ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದರ ಸಂಕಷ್ಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ. ಶಿವಮೊಗ್ಗದ ಇಂದಿರಾ ಕಿಚನ್ಗೂ ಕೂಡ ಗ್ರಹಣ. ಸಿಲಿಂಡರ್ ಸಪ್ಲೈ ಆಗದೆ ಬಾಗಿಲು ಬಂದ್ ಆಗಿದೆ. ಇಂದಿರಾ ಕ್ಯಾಂಟೀನ್ ಇಲ್ಲಿಂದಾನೇ ಊಟವನ್ನ ಸಪ್ಲೈ ಮಾಡಲಾಗ್ತಿತ್ತು ಇಂದಿರಾ ಕ್ಯಾಂಟೀನ್ಗಳಿಗೆ. ಬೆಳಗ್ಗೆಯ ತಿಂಡಿ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಮಧ್ಯಾಹ್ನ ಊಟ, ರಾತ್ರಿಯ ಊಟ ಇಲ್ಲವೇ ಇಲ್ಲ. ಶಿವಮೊಗ್ಗದ ಮಲ್ಲಿಗೇನಹಳ್ಳಿಯಲ್ಲಿರುವಂತಹ ಇಂದಿರಾ ಕಿಚನ್ ನಲ್ಲಿ ಕೇವಲ ಬೆಳಗ್ಗೆ ಮಾತ್ರ ತಿಂಡಿ ಸಿಗುತ್ತೆ. ಮಧ್ಯಾಹ್ನ ಹಾಗೆ ರಾತ್ರಿಯ ಊಟ ಸಿಗಲ್ಲ. ಒಂದು ಕಡೆ ಈಗಾಗಲೇ ಯುದ್ಧದ ಎಫೆಕ್ಟ್ ನಿಂದ ಕೇವಲ ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, ಹೋಟೆಲ್ ಆಗಿರ್ಬೋದು, ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅದರ ಜೊತೆಗೆ ಮೊಟ್ಟೆ ರಫ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲಾ ಕಡೆ ಕೂಡ ಅಭಾವ ತಲೆದೂರಿರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ತರಹದ ಡೌಟ್ ಇಲ್ಲ. ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೇವಲ ನಮಗೆ ಅನ್ನ ಸಾಂಬಾರನ್ನ ಮಾತ್ರ ಕೊಡ್ತಿದ್ದಾರೆ, ಕಷ್ಟ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ ಮೊಟ್ಟೆ ವ್ಯಾಪಾರಸ್ಥರು ಕೂಡ ಮೊಟ್ಟೆ ಸರಿಯಾದ ರೀತಿಯಲ್ಲಿ ರಫ್ತು ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದರ ಸಂಕಷ್ಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ. ಶಿವಮೊಗ್ಗದ ಇಂದಿರಾ ಕಿಚನ್ಗೂ ಕೂಡ ಗ್ರಹಣ. ಸಿಲಿಂಡರ್ ಸಪ್ಲೈ ಆಗದೆ ಬಾಗಿಲು ಬಂದ್ ಆಗಿದೆ. ಇಂದಿರಾ ಕ್ಯಾಂಟೀನ್ ಇಲ್ಲಿಂದಾನೇ ಊಟವನ್ನ ಸಪ್ಲೈ ಮಾಡಲಾಗ್ತಿತ್ತು ಇಂದಿರಾ ಕ್ಯಾಂಟೀನ್ಗಳಿಗೆ. ಬೆಳಗ್ಗೆಯ ತಿಂಡಿ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಮಧ್ಯಾಹ್ನ ಊಟ, ರಾತ್ರಿಯ ಊಟ ಇಲ್ಲವೇ ಇಲ್ಲ. ಶಿವಮೊಗ್ಗದ ಮಲ್ಲಿಗೇನಹಳ್ಳಿಯಲ್ಲಿರುವಂತಹ ಇಂದಿರಾ ಕಿಚನ್ ನಲ್ಲಿ ಕೇವಲ ಬೆಳಗ್ಗೆ ಮಾತ್ರ ತಿಂಡಿ ಸಿಗುತ್ತೆ. ಮಧ್ಯಾಹ್ನ ಹಾಗೆ ರಾತ್ರಿಯ ಊಟ ಸಿಗಲ್ಲ. ಒಂದು ಕಡೆ ಈಗಾಗಲೇ ಯುದ್ಧದ ಎಫೆಕ್ಟ್ ನಿಂದ ಕೇವಲ ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, ಹೋಟೆಲ್ ಆಗಿರ್ಬೋದು, ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅದರ ಜೊತೆಗೆ ಮೊಟ್ಟೆ ರಫ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲಾ ಕಡೆ ಕೂಡ ಅಭಾವ ತಲೆದೂರಿರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ತರಹದ ಡೌಟ್ ಇಲ್ಲ. ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೇವಲ ನಮಗೆ ಅನ್ನ ಸಾಂಬಾರನ್ನ ಮಾತ್ರ ಕೊಡ್ತಿದ್ದಾರೆ, ಕಷ್ಟ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ ಮೊಟ್ಟೆ ವ್ಯಾಪಾರಸ್ಥರು ಕೂಡ ಮೊಟ್ಟೆ ಸರಿಯಾದ ರೀತಿಯಲ್ಲಿ ರಫ್ತು ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದರ ಸಂಕಷ್ಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ.
ಶಿವಮೊಗ್ಗದ ಇಂದಿರಾ ಕಿಚನ್ಗೂ ಕೂಡ ಗ್ರಹಣ. ಸಿಲಿಂಡರ್ ಸಪ್ಲೈ ಆಗದೆ ಬಾಗಿಲು ಬಂದ್ ಆಗಿದೆ. ಇಂದಿರಾ ಕ್ಯಾಂಟೀನ್ ಇಲ್ಲಿಂದಾನೇ ಊಟವನ್ನ ಸಪ್ಲೈ ಮಾಡಲಾಗ್ತಿತ್ತು ಇಂದಿರಾ ಕ್ಯಾಂಟೀನ್ಗಳಿಗೆ. ಬೆಳಗ್ಗೆಯ ತಿಂಡಿ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಮಧ್ಯಾಹ್ನ ಊಟ, ರಾತ್ರಿಯ ಊಟ ಇಲ್ಲವೇ ಇಲ್ಲ. ಶಿವಮೊಗ್ಗದ ಮಲ್ಲಿಗೇನಹಳ್ಳಿಯಲ್ಲಿರುವಂತಹ ಇಂದಿರಾ ಕಿಚನ್ ನಲ್ಲಿ ಕೇವಲ ಬೆಳಗ್ಗೆ ಮಾತ್ರ ತಿಂಡಿ ಸಿಗುತ್ತೆ. ಮಧ್ಯಾಹ್ನ ಹಾಗೆ ರಾತ್ರಿಯ ಊಟ ಸಿಗಲ್ಲ. ಒಂದು ಕಡೆ ಈಗಾಗಲೇ ಯುದ್ಧದ ಎಫೆಕ್ಟ್ ನಿಂದ ಕೇವಲ ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, ಹೋಟೆಲ್ ಆಗಿರ್ಬೋದು, ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅದರ ಜೊತೆಗೆ ಮೊಟ್ಟೆ ರಫ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲಾ ಕಡೆ ಕೂಡ ಅಭಾವ ತಲೆದೂರಿರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ತರಹದ ಡೌಟ್ ಇಲ್ಲ. ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೇವಲ ನಮಗೆ ಅನ್ನ ಸಾಂಬಾರನ್ನ ಮಾತ್ರ ಕೊಡ್ತಿದ್ದಾರೆ, ಕಷ್ಟ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ ಮೊಟ್ಟೆ ವ್ಯಾಪಾರಸ್ಥರು ಕೂಡ ಮೊಟ್ಟೆ ಸರಿಯಾದ ರೀತಿಯಲ್ಲಿ ರಫ್ತು ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದರ ಸಂಕಷ್ಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ. ಶಿವಮೊಗ್ಗದ ಇಂದಿರಾ ಕಿಚನ್ಗೂ ಕೂಡ ಗ್ರಹಣ. ಸಿಲಿಂಡರ್ ಸಪ್ಲೈ ಆಗದೆ ಬಾಗಿಲು ಬಂದ್ ಆಗಿದೆ. ಇಂದಿರಾ ಕ್ಯಾಂಟೀನ್ ಇಲ್ಲಿಂದಾನೇ ಊಟವನ್ನ ಸಪ್ಲೈ ಮಾಡಲಾಗ್ತಿತ್ತು ಇಂದಿರಾ ಕ್ಯಾಂಟೀನ್ಗಳಿಗೆ. ಬೆಳಗ್ಗೆಯ ತಿಂಡಿ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಮಧ್ಯಾಹ್ನ ಊಟ, ರಾತ್ರಿಯ ಊಟ ಇಲ್ಲವೇ ಇಲ್ಲ. ಶಿವಮೊಗ್ಗದ ಮಲ್ಲಿಗೇನಹಳ್ಳಿಯಲ್ಲಿರುವಂತಹ ಇಂದಿರಾ ಕಿಚನ್ ನಲ್ಲಿ ಕೇವಲ ಬೆಳಗ್ಗೆ ಮಾತ್ರ ತಿಂಡಿ ಸಿಗುತ್ತೆ. ಮಧ್ಯಾಹ್ನ ಹಾಗೆ ರಾತ್ರಿಯ ಊಟ ಸಿಗಲ್ಲ. ಒಂದು ಕಡೆ ಈಗಾಗಲೇ ಯುದ್ಧದ ಎಫೆಕ್ಟ್ ನಿಂದ ಕೇವಲ ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, ಹೋಟೆಲ್ ಆಗಿರ್ಬೋದು, ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅದರ ಜೊತೆಗೆ ಮೊಟ್ಟೆ ರಫ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲಾ ಕಡೆ ಕೂಡ ಅಭಾವ ತಲೆದೂರಿರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ತರಹದ ಡೌಟ್ ಇಲ್ಲ. ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೇವಲ ನಮಗೆ ಅನ್ನ ಸಾಂಬಾರನ್ನ ಮಾತ್ರ ಕೊಡ್ತಿದ್ದಾರೆ, ಕಷ್ಟ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ ಮೊಟ್ಟೆ ವ್ಯಾಪಾರಸ್ಥರು ಕೂಡ ಮೊಟ್ಟೆ ಸರಿಯಾದ ರೀತಿಯಲ್ಲಿ ರಫ್ತು ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದರ ಸಂಕಷ್ಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ. ಶಿವಮೊಗ್ಗದ ಇಂದಿರಾ ಕಿಚನ್ಗೂ ಕೂಡ ಗ್ರಹಣ. ಸಿಲಿಂಡರ್ ಸಪ್ಲೈ ಆಗದೆ ಬಾಗಿಲು ಬಂದ್ ಆಗಿದೆ. ಇಂದಿರಾ ಕ್ಯಾಂಟೀನ್ ಇಲ್ಲಿಂದಾನೇ ಊಟವನ್ನ ಸಪ್ಲೈ ಮಾಡಲಾಗ್ತಿತ್ತು ಇಂದಿರಾ ಕ್ಯಾಂಟೀನ್ಗಳಿಗೆ. ಬೆಳಗ್ಗೆಯ ತಿಂಡಿ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಮಧ್ಯಾಹ್ನ ಊಟ, ರಾತ್ರಿಯ ಊಟ ಇಲ್ಲವೇ ಇಲ್ಲ. ಶಿವಮೊಗ್ಗದ ಮಲ್ಲಿಗೇನಹಳ್ಳಿಯಲ್ಲಿರುವಂತಹ ಇಂದಿರಾ ಕಿಚನ್ ನಲ್ಲಿ ಕೇವಲ ಬೆಳಗ್ಗೆ ಮಾತ್ರ ತಿಂಡಿ ಸಿಗುತ್ತೆ. ಮಧ್ಯಾಹ್ನ ಹಾಗೆ ರಾತ್ರಿಯ ಊಟ ಸಿಗಲ್ಲ. ಒಂದು ಕಡೆ ಈಗಾಗಲೇ ಯುದ್ಧದ ಎಫೆಕ್ಟ್ ನಿಂದ ಕೇವಲ ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, ಹೋಟೆಲ್ ಆಗಿರ್ಬೋದು, ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅದರ ಜೊತೆಗೆ ಮೊಟ್ಟೆ ರಫ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲಾ ಕಡೆ ಕೂಡ ಅಭಾವ ತಲೆದೂರಿರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ತರಹದ ಡೌಟ್ ಇಲ್ಲ. ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೇವಲ ನಮಗೆ ಅನ್ನ ಸಾಂಬಾರನ್ನ ಮಾತ್ರ ಕೊಡ್ತಿದ್ದಾರೆ, ಕಷ್ಟ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ ಮೊಟ್ಟೆ ವ್ಯಾಪಾರಸ್ಥರು ಕೂಡ ಮೊಟ್ಟೆ ಸರಿಯಾದ ರೀತಿಯಲ್ಲಿ ರಫ್ತು ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದರ ಸಂಕಷ್ಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ.